प्रकाशं रूपेणं प्रतिमं बुधं सौम्यं सौम्यगुणोपेतं तं बुधं प्रणमाम्यहम्। ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದಾಚಾರ್ಯ. ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಿದ್ದಾನೆ. ಈಗಾಗಲೇ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಅದ್ರ ಜೊತೆಗೆ ಶುಕ್ರ ಗ್ರಹ ಬೇರೆ ಇತಿ ಇದ್ದಾನೆ. ಈಗ ಬುಧ ಗ್ರಹ ಪ್ರವೇಶ ಆಗ್ತಿದ್ದೇನೆ ಕರ್ಕಾಟಕ ರಾಶಿಗೆ. ಮೂರು ಗ್ರಹಗಳು ಶುಭ ಗ್ರಹಗಳು ಗುರುಗ್ರಹ ಜೊತೆ ಉಚ್ಚನಾಗಿರೋದ್ರಿಂದ ಆ ಮೂರು ಗ್ರಹಗಳು ಸಹ ಉಚ್ಚನಾಗಿರ್ತಕ್ಕಂಥ ಫಲಾಫಲಗಳೇ ಕೊಡ್ತಾನೆ. ನೋಡಿ, ಗುರು ಚೆನ್ನಾಗಿದ್ದಾನೆ ಅಂತಂದ್ರೆ ಈ ಎರಡು ಗ್ರಹಗಳು ಮಿಲನ ಆದಾಗ ಒಳ್ಳೆ ವ್ಯಕ್ತಿ ಜೊತೆ ಸಾಧಾರಣ ಇರ್ತಕ್ಕಂಥ ವ್ಯಕ್ತಿ ಸಹ ಸೇರಿದಾಗ ಒಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾನೆ. ಅದೇ ರೀತಿಯಾಗಿ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಬುಧ ಗ್ರಹ ಮತ್ತೆ ಶುಕ್ರ ಗ್ರಹ ಇತಿಯಾಗಿದ್ದಾನೆ. ಮೂರು ಶುಭ ಗ್ರಹಗಳು ಉತ್ತಮವಾದಂತಹ ಫಲ ಕೊಡ್ತಾನೆ. ಇದು ತ್ರಿಗ್ರಹ ಸಂಯೋಗ ಫಲಾಫಲ ಅದ್ಭುತವಾಗಿದೆ. ನೋಡಿ, ಜೂನ್ 22ರಿಂದ ಜುಲೈ 7ನೇ ತಾರೀಕುವರೆಗೂ ಅಂದ್ರೆ 16 ದಿನಗಳ ಕಾಲ ಬುಧ ಗ್ರಹ ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ಜೊತೆಗೆ ಸಂಯೋಗ ಇರೋದ್ರಿಂದ ಅದ್ಭುತವಾದಂತಹ ಫಲಗಳು ಸಿಗುತ್ತೆ. ಈ ಒಂದು ಅವಧಿಯಲ್ಲಿ ಜನಸಾಮಾನ್ಯರಿಗೆ, ಎಸ್ಪೆಷಲಿ ರೈತರಿಗೆ, ಬುಧ ಗ್ರಹದ ಅಂದ್ರೆ ಹಸಿರು ತರಕಾರಿಗಳು ಅಥವಾ ಸೊಪ್ಪುಗಳು ತುಂಬಾ ರೇಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಗುರುಗ್ರಹ ಜೊತೆ ಇರೋದ್ರಿಂದ ಉಚ್ಚವಾಗಿರ್ತಕ್ಕಂಥ ಫಲಗಳು ಅಂದ್ರೆ ರೇಟ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಸೊಪ್ಪು ತರಕಾರಿಗಳಾಗಿರ್ಬೋದು, ಬೀನ್ಸು, ಕ್ಯಾಪ್ಸಿಕಮ್, ಈ ರೀತಿ ಹಸಿರು ತರಕಾರಿಗಳು ಮತ್ತೆ ಸೊಪ್ಪುಗಳು ರೇಟ್ ಆಗುವಂತ ಚಾನ್ಸಸ್ ಇದೆ. ಅದೇ ರೀತಿ ಈಗಾಗಲೇ ಗುರು ಉಚ್ಚನಾಗಿರೋದ್ರಿಂದ, ಬಲವಾಗಿರೋದ್ರಿಂದ ಹಳದಿ ಬಣ್ಣದ ಗುರುತತ್ವ ಇರ್ತಕ್ಕಂಥ ಹಳದಿ ಬಣ್ಣದ ಹೂವು, ಹಣ್ಣು, ಹಂಪಲು ಈಗಾಗಲೇ ರೇಟ್ ಇದೆ. ಯಾಕಂದ್ರೆ ಗುರು ಕಾರಕ ತತ್ವದ ಪದಾರ್ಥಗಳು ಗಗನಕ್ಕೇರಿದೆ. ಈಗಲೇ ನೀವು ಗಮನಿಸ್ಬೋದು. ನೋಡಿ, ಶುಕ್ರ ಗುರು ಗ್ರಹದ ಜೊತೆ ಇತಿ ಇರೋದ್ರಿಂದ ಅವರು ಸಹ ಉಚ್ಚನಾಗಿದ್ದಾರೆ. ನೋಡಿ, ಬಿಳಿ ಹೂಗಳು, ಶಾಮಂತಿ ಆಗಿರ್ಬೋದು, ಮಲ್ಲಿಗೆ, ಕಾಕಡ ಅಥವಾ ತರಕಾರಿಗೆ ಹೋದ್ರೆ ಮೂಲಂಗಿ, ಇವು ತುಂಬಾ ರೇಟ್ ಇದೆ. ಇದಕ್ಕೆ ಮೂಲ ಕಾರಣ ಗುರುಗ್ರಹದ ಜೂನ್ 22ರಿಂದ ಜುಲೈ 7ನೇ ತಾರೀಕು 16 ದಿನಗಳ ಕಾಲ ಈ ಒಂದು ಪದಾರ್ಥಗಳು ತುಂಬಾ ಬೆಲೆ ಬಾಳ್ತವೆ, ಗಗನಕ್ಕೇರುತ್ತೆ ಅಂತ ಹೇಳುವುದು. ಮೇಷಲಗ್ನ ಜಾತಕದವರಿಗೆ ಬುಧ ಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶ ಆಗಿರೋದ್ರಿಂದ ಯಾವ ರೀತಿ ಫಲಾಫಲಗಳಿದೆ ಅಂತ ನೋಡೋಣ. ವೀಕ್ಷಕರೇ, ಮೇಷಲಗ್ನದವರಿಗೆ ಕರ್ಕಾಟಕದಲ್ಲಿ ಗುರು ಬುಧ ಶುಕ್ರ ಇರೋದ್ರಿಂದ ಸುಖ ಸ್ಥಾನ, ವಾಹನ ಸ್ಥಾನ ತುಂಬಾ ಅದ್ಭುತ ಆಗಿದೆ. ನೀವೇನಾದ್ರೂ ವಾಹನ ಖರೀದಿ ಮಾಡಬೇಕಾದ್ರೆ ತುಂಬಾ ಉತ್ತಮವಾದಂತ ಸಮಯ. ಮನೆಗೆ ಬೆಲೆ ಬಾಳುವಂತ ವಸ್ತುಗಳನ್ನ ಖರೀದಿ ಮಾಡ್ತೀರಾ, ನೋಡಿ, ಕುಟುಂಬ ಜೀವನ ಸುಖಕರವಾಗಿರುತ್ತೆ, ಆರೋಗ್ಯ ತುಂಬಾ ಚೆನ್ನಾಗಿದೆ, ವ್ಯವಹಾರಗಳಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಫಲ ಲಭಿಸುತ್ತೆ, ಮನೆಯ ವಾತಾವರಣದಿಂದ ಸುಖ ಇರುತ್ತೆ. ಏನಾದ್ರೂ ವಾಹನ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಅಂತವ್ರಿಗೆ ಶುಭ ಸಮಯ. ಭೂಮಿ ಖರೀದಿ ಮಾಡೋರ್ಗೂ ತುಂಬಾ ಅನುಕೂಲ ಆಗುತ್ತೆ. ಶುಭ ಗ್ರಹಗಳ ಇತಿಫಲದಿಂದ ಅದ್ಭುತವಾದಂತ ಫಲ ದೊರಕುತ್ತೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಈಗ ವೃಷಭ ಲಗ್ನ ಜಾತಕದವರಿಗೆ ಈ ಒಂದು 16 ದಿನಗಳ ಕಾಲ ಸಹೋದರರೊಂದಿಗೆ ಸ್ವಲ್ಪ ವೈಮನಸ್ಸುಗಳಿರ್ತದೆ. ಒಂಥರ ಬಿಗುವಿನ ವಾತಾವರಣ, ಅಣ್ಣ ತಮ್ಮಂದ್ರ ಜೊತೆ ಬಿಗುವಿನ ವಾತಾವರಣ ಇರ್ತೈತೆ. ಧೈರ್ಯ, ವೀರ್ಯ, ಸ್ಥೈರ್ಯಕ್ಕೆ ಬುದ್ಧಿಯನ್ನು ಓಡಿಸಿ ಬಿಡಪ್ಪ, ಮಾಡೋಣ ಬಿಡಪ್ಪ ಅಂತಕ್ಕಂಥದ್ದು ಒಂದು ಲೇಜಿನೆಸ್ ಬರ್ತದೆ. ಆದಾಯದಲ್ಲಿ ಸ್ವಲ್ಪ ಕಡಿಮೆ ಇರ್ತೈತೆ, ಬರ್ತೈತೆ. ವ್ಯವಹಾರಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ, ಆರೋಗ್ಯದಲ್ಲಿ ಸಹ ಸಾಧಾರಣವಾಗಿದೆ. ನೆಕ್ಸ್ಟ್ ಈಗ ಮಿಥುನ ಲಗ್ನ ಜಾತಕದವರಿಗೆ ಕರ್ಕಾಟಕ ರಾಶಿ ಧನಸ್ಥಾನದಲ್ಲಿ ಇರೋದ್ರಿಂದ ಧನಸ್ಥಾನದಲ್ಲಿ ಬುಧ ಗುರು ಶುಕ್ರ ಇತಿ ಫಲ, ವಿದ್ಯಾಕಾರಕ, ಬುಧಕಾರಕ, ವಿದ್ಯಾಕಾರಕ, ಬುದ್ಧಿಕಾರಕ, ಧನಕಾರಕ, ಲಕ್ಷ್ಮೀ ಸ್ವರೂಪ ಆಗಿರ್ತಕ್ಕಂಥ ಶುಕ್ರ ಬುಧ ಗುರುವಿನ ಇತಿ ಫಲದಿಂದ ತುಂಬಾ ಅದ್ಭುತವಾಗಿ ಧನಯೋಗ ಬರುತ್ತೆ. ಈ ಒಂದು 16 ದಿನಗಳ ಕಾಲ ವಾಕ್ಚಾತುರ್ಯದಿಂದ
ಮಾತಿನಲ್ಲಿ ವಾಕ್ಚಾತುರ್ಯದಿಂದ, ಒಳ್ಳೆ ಬುದ್ಧಿಯಿಂದ, ವಿದ್ಯೆಯಿಂದ ಯಾರ ಹತ್ರ ಹೆಂಗ್ ಬೇಕಾಗಿ ಮಾತಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡ್ಕೊಂತೀರಾ. ವಾಕ್ಚಾತುರ್ಯ ತುಂಬಾ ಚೆನ್ನಾಗಿದೆ. ಎಲ್ಲಾ ವ್ಯವಹಾರಗಳಲ್ಲೂ ಜಯಶೀಲರಾಗ್ತೀರಾ. ನಿಮ್ಮ ಊಟೋಪಚಾರಗಳನ್ನ ಯಾವ ರೀತಿ ತಿನ್ಬೇಕು, ಇಂಥದ್ದೇ ತಿನ್ಬೇಕು, ಒಳ್ಳೆ ಆಹಾರಗಳನ್ನೇ ಸೇವಿಸ್ತೀರಾ, ಒಳ್ಳೆ ಇಷ್ಟಪಟ್ಟು ಆಹಾರನ ಸೇವಿಸ್ತೀರಾ. ತುಂಬಾ ಚೆನ್ನಾಗಿದೆ, ಅನುಕೂಲಕರವಾಗಿದೆ ಒಂದು 16 ದಿನಗಳ ಕಾಲ. ಕರ್ಕಾಟಕ ಲಗ್ನ ಜಾತಕದವರಿಗೆ ಬುಧ ಗ್ರಹ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಆಗಿರೋದ್ರಿಂದ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ. ನೋಡಿ, ಲಗ್ನದಲ್ಲೇನೆ ಬುಧ ಗ್ರಹ, ಗುರು ಗ್ರಹ, ಶುಕ್ರ ಗ್ರಹ 3 ಗ್ರಹಗಳ ಸಂಯೋಗದಿಂದ ತಮ್ಮ ವ್ಯಕ್ತಿತ್ವದ ಮೇಲೆ ಸ್ವಲ್ಪ ವಿದ್ಯೆಯಿಂದ, ಬುದ್ಧಿಯಿಂದ ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ. ಇಲ್ಲಿ ಬುಧ ಇರಬಾರ್ದು. ಕರ್ಕಾಟಕ ರಾಶಿ ಅಧಿಪತಿ ಚಂದ್ರನಿಗೆ ಮತ್ತೆ ಬುಧನಿಗೆ ವೈರತ್ವ ಇದ್ರೂ ಸಹ, ಶತ್ರುಗ್ರಹ ಆಗಿದ್ರು ಸಹ, ಗುರುಗ್ರಹ ಜೊತೆಗೆ ಯತಿಯ ಫಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು 50-50 ಅಂತ ಹೇಳ್ಬೋದು. ನೋಡಿ, ಬುಧ ಗ್ರಹ ಗುರುಗ್ರಹದ ಜೊತೆ ಇರೋದ್ರಿಂದ ಅವ್ರು ಚೆನ್ನಾಗಿರೋದ್ರಿಂದ ಆ ಫಲಾಫಲಗಳಲ್ಲಿ ಒಂದು 50-50 ಕೊಡ್ತಾರೆ. ಏನೇ ಒಂದು ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೂ ಸಹ ಬುದ್ಧಿವಂತ ಅನ್ನೋದಿಲ್ಲ, ಅತಿ ಬುದ್ಧಿವಂತದನ್ನ ತೋರಿಸ್ತಾರೆ. ಏನೇ ಕೆಲಸ ಮಾಡೋಕೋದ್ರೂ ಸಹ ಇವನು ಬುದ್ಧಿವಂತನಲ್ಲಪ್ಪ, ಅತಿ ಬುದ್ಧಿವನ್ನು. ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಒಂದು ಸತಿ ಯೋಚನೆ ಮಾಡಿದ್ರೆ 2-3 ಸತಿ ಯೋಚನೆ ಮಾಡಿ ದ್ವಂದ್ವದಲ್ಲಿ ಸಿಕ್ಕಾಕೊಂತಾನೆ. ಕಾರಣ, ಬುಧ ಮತ್ತೆ ಗುರು ಇತಿ ಫಲದಿಂದ ಲಗ್ನದಲ್ಲೇ ಇರೋದ್ರಿಂದ ಡಬಲ್ ಮೈಂಡ್ ಇರ್ತದೆ. ಈ ಕೆಲಸ ಮಾಡೋದೇ ಬೇಡ, ಮಾಡಿದ್ರೆ ಏನಾದ್ರೂ ಲಾಸ್ ಆಗುತ್ತಾ, ಲಾಭ ಆಗುತ್ತಾ, ಈ ಒಂದು 16 ದಿನಗಳ ಕಾಲ ಡಬಲ್ ಮೈಂಡ್ ಇರ್ತದೆ. ಒಂದು ಸಿಂಹ ಲಗ್ನ ಜಾತಕದವರಿಗೆ ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ ಇರೋದ್ರಿಂದ ಈಗಾಗಲೇ ಗುರುಬಲ ಇಲ್ಲ, ಅದರಲ್ಲೂ ಬುಧ ಗ್ರಹ ವೇದಲ್ಲೇ ಇರೋದ್ರಿಂದ, ಶುಕ್ರ ವೇದಲ್ಲೇ ಇರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಲಾಸ್ ಆಗ್ತಕ್ಕಂಥದ್ದು. ಯಾವುದೇ ಒಂದು ವ್ಯವಹಾರದಲ್ಲೂ ಸಹ ನಷ್ಟಗಳು, ಲಾಸ್ ಆಗ್ತಕ್ಕಂಥದ್ದು, ವ್ಯಯ ಆಗ್ತಕ್ಕಂಥದ್ದು ತುಂಬಾ ಕಾಣಿಸ್ತದೆ. ಅದೇ ರೀತಿಯಾಗಿ ಸುಮ್ಮನೆ ಅತಿಯಾಗಿ ಯೋಚನೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೊಂತೀರಾ. ಈ ಒಂದು ಸಮಯದಲ್ಲಿ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ತುಂಬಾ ಅನಿವಾರ್ಯ. ಜೊತೆಗೆ ನಿಮ್ಮ ದಾಂಪತ್ಯ ಜೀವನದಲ್ಲೂ ಸಹ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗುವಂತ ಚಾನ್ಸಸ್ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಲಾಸ್ ಆಗ್ತಕ್ಕಂಥದ್ದು, ಓದಿದ್ರೆ ಸಹ ಓದಿರ್ತಕ್ಕಂಥದ್ದು ಸಮಯ ಸರಿಯಾಗಿ ನೆನಪಾಗದೇ ಇರತಕ್ಕಂಥದ್ದು. ವೇದಲ್ಲಿರೋದ್ರಿಂದ ಬುದ್ಧಿಕಾರಕ, ವಿದ್ಯಾಕಾರಕ, ಧನಕಾರಕ ವೇದಲ್ಲಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ವಿಘ್ನಗಳಾಗ್ತದೆ. ಅದೇ ರೀತಿಯಾಗಿ ಕನ್ಯಾ ಲಗ್ನ ಜಾತಕದವರಿಗೆ ಲಾಭ ಸ್ಥಾನದಲ್ಲಿ ಬುಧ, ಗುರು, ಶುಕ್ರ ಗ್ರಹಗಳ ಇತಿಫಲದಿಂದ, ತ್ರಿಗ್ರಹ ಸಂಯೋಗದ ಫಲದಿಂದ ರಾಜಯೋಗ ಅಂತ ಹೇಳ್ಬೋದು. ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಲಾಭ ಗಳಿಸ್ತೀರಾ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಶುಭ ಕಾಲ. ಗುರುಬಲ ಇದೆ, ಗುರು ಜೊತೆ ಬುಧ ಇದ್ದಾನೆ, ಶುಕ್ರ ಇದ್ದಾನೆ. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ವಿದ್ಯಾಭ್ಯಾಸ ಚೆನ್ನಾಗಿರ್ತೈತೆ, ಮುಟ್ಟಿದ್ದೆಲ್ಲ ಚಿನ್ನನೆ ಅಂತ ಹೇಳ್ಬೋದು ಈ ಒಂದು ಸಮಯದಲ್ಲಿ. ಯಾಕಂದ್ರೆ ಸಮಾಜದಲ್ಲಿ ಹೆಸರು, ಸಮಾಜದಲ್ಲಿ ಉತ್ತಮವಾದಂತ ಸ್ಥಾನಮಾನ, ಯಶಸ್ಸು, ಕೀರ್ತಿ ಇವರಿಗೆ ಲಭಿಸ್ತದೆ. ಒಂದು ವಿದ್ಯಾವಂತರು, ಬುದ್ಧಿವಂತರು ಅಂತೇಳಿ ಇವ್ರನ್ನ ಹೊಗಳ್ತಾರೆ. ಬರಹಗಾರರಿಗೆ, ಕಲೆ ಸಾಹಿತ್ಯ ಬರತಕ್ಕಂಥವ್ರಿಗೆ ಇವ್ರಿಗೆಲ್ಲ ತುಂಬಾ ಅದ್ಭುತವಾದಂತ ಸಮಯ. ವೃಶ್ಚಿಕ ಲಗ್ನ. ನೆಕ್ಸ್ಟ್ ತುಲಾ ಲಗ್ನ ಜಾತಕದವರಿಗೆ ಕರ್ಮಸ್ಥಾನದಲ್ಲಿ ಬುಧ ಗ್ರಹ, ಗುರುಗ್ರಹ, ಶುಕ್ರ ಗ್ರಹದ ಇತಿಫಲದಿಂದ ಈ ಒಂದು 16 ದಿನಗಳ ಕಾಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಚೇತರಿಸ್ಕೊಂತೀರಾ. ಬುಧ ಇರೋದ್ರಿಂದ ಬುದ್ಧಿ ತುಂಬಾ ಚೆನ್ನಾಗಿ ಓಡಿಸ್ತೀರಾ. ಏನೇ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಅಚ್ಚುಕಟ್ಟಾಗಿ ಕೆಲಸ ಸಂಪೂರ್ಣವಾಗಿ ಮಾಡ್ತೀರಾ. ಅದರಲ್ಲೂ ಬ್ಯಾಂಕಿಂಗ್ ಕೆಲಸ ಮಾಡ್ತಕ್ಕಂಥವ್ರು, ಹಣಕಾಸಿನ ವ್ಯವಹಾರಗಳಲ್ಲಿ, ಫೈನಾನ್ಸ್ ಈ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರಿಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತೇಳಿ ಲೆಕ್ಕಾಚಾರಗಳಲ್ಲಿ, ಇನ್ವೆಸ್ಟ್ಮೆಂಟ್ ಅಲ್ಲಿ ತುಂಬಾ ಅದ್ಭುತ ಕೆಲಸ ಮಾಡ್ತೀರಾ. ಈಗಾಗಲೇ ಕೆಲಸ ಮಾಡ್ತಕ್ಕಂತ ಕೆಲಸದಲ್ಲಿ ನಿಮ್ಮನ್ನ ಹೊಗಳುತ್ತಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ದಪ್ಪ, ತುಂಬಾ ಚೆನ್ನಾಗಿದೆ. ಜಾತಕದವರಿಗೆ ಭಾಗ್ಯಸ್ಥಾನದಲ್ಲಿ ಬುಧ ಸಂಚರಿಸೋದ್ರಿಂದ, ಗುರುವಿನ ಅನುಗ್ರಹ ಇರೋದ್ರಿಂದ ತುಂಬಾ ಅದ್ಭುತವಾಗಿ ಭಾಗ್ಯೋದಯ ಆಗುತ್ತೆ. ಸೋದರ ಮಾವನ ಕಡೆಯಿಂದ ಲಾಭ ಗಳಿಸ್ತೀರಾ. ಯಾವುದೇ ಕೆಲಸ ಕಾರ್ಯಕ್ಕೆ ಹೋದ್ರೂ ಕೂಡ ಅದೃಷ್ಟವಾಗಿ ನಿಮಗೆ ಬೇಕಾದಂಗೆ ಕೆಲಸ ಕಾರ್ಯಗಳು ಅನುಕೂಲ ಆಗುತ್ತೆ. ಗುರುವಿನ ಅನುಗ್ರಹದ ಜೊತೆಗೆ ಹಣಕಾಸಿನ ಜೊತೆಗೆ ಹೆಸರು ಗಳಿಸ್ತಿರೋ ಸಮಾಜದಲ್ಲಿ. ಅದರಲ್ಲೂ ಭಾಗ್ಯೋದಯವಾಗುತ್ತೆ. ಎಲ್ಲಾ ಕೆಲಸ ಕಾರ್ಯಗಳು ಎಲ್ಲಾ ರಂಗದಲ್ಲೂ ಲಾಭದಾಯಕವಾಗಿರುತ್ತೆ.
ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತದೆ, ಕುಟುಂಬ ಸುಖಕರ ಆಗಿರುತ್ತೆ, ಗಂಡ ಹೆಂಡತಿ ಜೊತೆ ಅನ್ಯೋನ್ಯವಾಗಿರ್ತೀರಾ. ಏನಪ್ಪಾ ಇಷ್ಟೊಂದು ಬುದ್ಧಿವಂತರು ಇವರು ಅಂತೇಳಿ ನಿಮ್ಮನ್ನ ಹೊಗಳುತ್ತಾರೆ. ಧನಸ್ಸು ಲಗ್ನ ಜಾತಕದವರಿಗೆ ಅಷ್ಟಮದಲ್ಲಿ ಗುರು ಬುಧ ಶುಕ್ರ ಇರೋದ್ರಿಂದ ಇದು ಶುಭ ಸಮಯವಲ್ಲ. ವೀಕ್ಷಕರೇ, ಅಷ್ಟಮದಲ್ಲಿರೋದ್ರಿಂದ ಅತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ನಷ್ಟ ಆಗ್ತಕ್ಕಂಥದ್ದು, ಈಗಾಗಲೇ ಗುರುಬಲ ಇಲ್ಲ, ಅದ್ರ ಜೊತೆಗೆ ಬುದ್ಧಿಕಾರಕ ಬುಧನ ಜೊತೆಯಲ್ಲಿದ್ದಾಗ ನಿಮ್ಗೆ ಫಲಾಫಲಗಳು ವಿರುದ್ಧವಾಗಿರ್ತದೆ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳು ಮಾಡೋದಕ್ಕಾಗಲ್ಲ, ಅವಮಾನಗಳಾಗ್ತದೆ, ಮಾನಸಿಕ ಕಿಣಿತಗೊಳಗಾಗ್ತಕ್ಕಂಥದ್ದು, ಅತಿಯಾಗಿ ಯೋಚನೆ ಮಾಡಿ ಅತಿಯಾದ ಪ್ರಯಾಸದಿಂದ ಬುದ್ಧಿ ಚೆನ್ನಾಗಿ ಹೊಡಿದ್ರ ತಲೆ ಸಿಡಿತಾ ಇರ್ತದೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಇರುಸು ಮುರುಸುಗಳಿರ್ತದೆ, ಜಗಳಗಳು ಕಲಹಗಳು ಆಸ್ಪದ ಆಗ್ತದೆ. ವಿದ್ಯಾರ್ಥಿಗಳಿಗೆ ಶುಭ ಸಮಯವಲ್ಲ. ಓದಿರ್ತಕ್ಕಂಥದ್ದು ಸಮಯಕ್ಕೆ ಸರಿಯಾಗಿ ನೆನಪೇ ಬರೋದಿಲ್ಲ, ಅಥವಾ ಓದೋದಕ್ಕೆ ಇಷ್ಟ ಇದ್ರೂ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡಚಣೆಗಳಾಗ್ತದೆ, ಮೈಂಡ್ ಡೈವರ್ಟ್ ಆಗ್ತಾ ಇರ್ತದೆ. ಶುಭ ಸಮಯವಲ್ಲ. ಅದೇ ಮಕರ ಲಗ್ನ ಜಾತಕದವರಿಗೆ ಸಪ್ತಮದಲ್ಲಿ ಬುಧ ಗ್ರಹ ಗುರು ಶುಕ್ರ ಗ್ರಹಗಳಿರೋದ್ರಿಂದ ಯಾರು ಮದುವೆಗೆ ಟ್ರೈ ಮಾಡ್ತಾ ಇದ್ದೀರೋ ಮದುವೆ ಸೆಟ್ ಆಗುತ್ತೆ. ಅಥವಾ ಈಗಾಗಲೇ ಮದುವೆ ಆಗಿರೋರಿಗೆ ದಾಂಪತ್ಯ ಜೀವನದಲ್ಲಿ ತುಂಬಾ ಅನುಕೂಲವಾಗಿರ್ತೀರಾ. ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ. ನಿಮ್ಮ ಸಂಗಾತಿಗಳು ನಿಮಗೆ ಸಜೆಷನ್ ಮಾಡ್ತಾರೆ, ಇದು ಮಾಡೋಣ ಅಂತೇಳಿ. ಇಬ್ರು ಕೂತ್ಕೊಂಡು ಏನೇ ಕೆಲಸ ಕಾರ್ಯಗಳು ಮಾಡಕ್ ಹೋದ್ರೆ ತುಂಬಾ ಅದ್ಭುತವಾಗಿ ಕೆಲಸ ಕಾರ್ಯನಿರ್ವಹಿಸ್ತೀರಾ. ಪಾರ್ಟ್ನರ್ ಕೆಲಸ ಮಾಡ್ತಾ ಇರೋರಿಗೆ, ಪಾಲುದಾರಿಕೆಯಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇರೋರಿಗೆ, ನಿಮ್ಮ ಸಹೋದ್ಯೋಗಿ ಮತ್ತೆ ನೀವಿಬ್ರು ಒಬ್ರಿಗಿಂತ ಒಬ್ರು ಮೇಧಾವಿಗಳಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂತೀರಾ. ಏನೇ ಕೆಲಸ ಕಾರ್ಯಗಳು ಸಕಲದಲ್ಲೂ ಜಯಗಳಿಸ್ತೀರಾ. ತುಂಬಾ ಅದ್ಭುತವಾಗಿದೆ. ಕುಂಭಲಗ್ನ ಜಾತಕದವರಿಗೆ ಷಷ್ಠಮದಲ್ಲಿ ಬುಧ ಗ್ರಹ ಗುರು ಗ್ರಹ ಶುಕ್ರ ಗ್ರಹ ಇರೋದ್ರಿಂದ ಬುದ್ಧಿ ಚೆನ್ನಾಗಿ ಓಡೋದಿಲ್ಲ. ಸ್ವಲ್ಪ ರೋಗ ಬಾಧೆ, ಸಾಲ ಬಾಧೆ, ದ್ವೇಷ ಬಾಧೆಯಿಂದ ದುಂದುವೆಚ್ಚಗಳು ಮಾಡ್ತಕ್ಕಂಥದ್ದು, ಸಾಲ ಮಾಡೋಂಥ ಪ್ರಸಂಗಗಳು ಬರ್ತದೆ. ದುಂದುವೆಚ್ಚಗಳು ಮಾಡುತ್ತೆ. ಸಾಲ ಮಾಡಿದ್ರೆ ಅವ್ರು ಕಿರುಕುಳ ಕೊಡ್ತಾರೆ. ನೀವೇ ಸಾಲ ಬಂದು ಕೇಳಿದ್ರೆ ಅವ್ರಿಗೇನೋ ಅವಾಚ್ಯ ಶಬ್ದಗಳಿಂದ ಬೈದು ಮತ್ತೆ ಅವರು ರಿವೆನ್ಯೂ ತೀರಿಸ್ಕೊಂಡು ನನಗೆ ಪೂರ್ತಿ ಹಣ ಕೊಡಿ ಅಂತೇಳಿ ಸ್ವಲ್ಪ ಕಿರುಕುಳ ಕೊಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಮಾತಿನ ಮೇಲೆ ನಿಗಾ ಇಟ್ಕೊಂಡು, ಕೋಪ ಬರುತ್ತೆ, ವಿಪರೀತ ಕೋಪ ಬರುತ್ತೆ, ಬುದ್ಧಿ ಚೆನ್ನಾಗಿ ಓಡೋದಿಲ್ಲ, ರೋಗ ಸಾಲ ದ್ವೇಷ ನಿಮಗೆ ನೀವೇ ತಂದ್ಕೊಡ್ತೀರಾ. ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡ್ತಕ್ಕಂಥದ್ದು ಉತ್ತಮ. ಅದೇ ರೀತಿಯಾಗಿ ಮೀನ ಲಗ್ನ ಜಾತಕದವರಿಗೆ ಪಂಚಮದಲ್ಲಿ ಬುಧ ಗುರು ಶುಕ್ರ ಇತಿಫಲದಿಂದ ಸಂತಾನ ಭಾಗ್ಯ ಆಗುತ್ತೆ. ಮಕ್ಕಳಿಂದ ನಿಮಗೆ ಹೆಸರು ಗಳಿಸ್ತೀರಾ. ಏನಪ್ಪ ಇವ್ರ ಮಗ ಇಷ್ಟೊಂದು ಬುದ್ಧಿವಂತ ಅಂತೇಳಿ ತುಂಬಾ ಚೆನ್ನಾಗಿ ಹೊಗಳ್ತಾರೆ ತಂದೆ ತಾಯಿಗಳಿಗೆ. ಅಥವಾ ವಿದ್ಯಾರ್ಥಿಗಳು ಏನಾದ್ರಿಗೆ ತುಂಬಾ ಮೇಲ್ಗೈ ಸಾಧಿಸ್ತೀರಾ, ತುಂಬಾ ಸಕ್ಸಸ್ ಆಗ್ತೀರಾ. ಬುದ್ಧಿಕಾರಕ ಗುರುವಿನ ಅನುಗ್ರಹದಿಂದ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಹಣಕಾಸಿನ ವ್ಯವಹಾರದಲ್ಲೂ ಸಹ ತುಂಬಾ ಅನುಕೂಲವಾಗಿದೆ. ಎಲ್ಲಾ ಸಮಾಜಮುಖಿ ಕಾರ್ಯಗಳಲ್ಲೂ ಸಹ ಸನ್ಮಾನ ಸತ್ಕಾರ್ಯಗಳಿಂದ ನಿಮಗೆ ಹೆಸರು ನೇಮ ಫೇಮು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಅನುಕೂಲಕರವಾಗುತ್ತೆ. ನಮಸ್ಕಾರ.